ಈಗ ತಾವರ್ಚಂದ್ ಗೆಹ್ಲೋಟ್ ನಮ್ಮ ರಾಜ್ಯಪಾಲರು ಈ ಬಿಡದಿ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದರಲ್ಲಿ ಪಾಲಿಟಿಕ್ಸ್ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದರೆ ಈ ಥರ ಒಂದು ಬಾಣ ಬಿಡಿ ಅಂತ ಇರಲೂಬಹುದು. ಯಾಕೆಂತಂದರೆ ಮೊನ್ನೆ ಕುಮಾರಸ್ವಾಮಿ ಅವರು ಈ ಬಿಡದಿ ಪಾದಯಾತ್ರೆ ಮಾಡುವಾಗ ವಿಜೇಂದ್ರ ಅವರು ಮಧು ಬಂಗಾರಪ್ಪ ಅವ್ರ ಹತ್ರ ಮಾತಾಡ್ತಾ ಇದ್ರು. ಅಂದರೆ ನಾವು ಹೋಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ಆ ಬಿಡದಿ ಹೋರಾಟದಲ್ಲಿ JDS ಮಾತ್ರ ಬಹಳ ಸ್ಟ್ರಾಂಗ್ ಆಗಿ ಹೋಗೋಂಗೆ ಕಾಣ್ತಾ ಇದೆ. ಮತ್ತೊಂದು ಕಡೆ ಈ ಕುಮಾರಸ್ವಾಮಿ ಅವರು ಕೇಂದ್ರದ ನಾಯಕರ ಜೊತೆ ಭಾಳ ಚೆನ್ನಾಗಿದ್ದಾರೆ. ನರೇಂದ್ರ ಮೋದಿ ಅವರು ಇರ್ಬೋದು, ಅಮಿತ್ ಶಾ ಇರ್ಬೋದು. ಎಷ್ಟಾದರೂ ಕೂಡ ರಾಜ್ಯಪಾಲರು ಅಂತ ಹೇಳುವಾಗಿರುತ್ತಲ್ವ, ಕೇಂದ್ರದೇ ನಿಯುಕ್ತಿ ಮಾಡಿರ್ತಾರೆ. ಈಗ ರಾಜ್ಯಪಾಲರು ಒಂದು ಬಾಣ ಬಿಟ್ಟಿದ್ದಾರೆ, ಬ್ರಹ್ಮಾಸ್ತ್ರ. ಏನು? ರಾಜ್ಯ ರಾಜಕಾರಣದಲ್ಲಿ ಬಿಡದಿ ಬಡಿದಾಟ ಜೋರಾಗಿದೆ. ನಾನು ಹೇಳಿದೆ, ಶತಾಯಗತಾಯ ಟೌನ್ಶಿಪ್ ಮಾಡಲು DK ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಏನಾದರೂ ಮಾಡಿ ನಾನು ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಇದೀಗ CMಗೆ ರಾಜ್ಯಪಾಲರು ಹೊಸ ಒಂದು ಐಡಿಯಾ ಕೊಟ್ಟಿದ್ದಾರಂತೆ. ಹೊಸ ಐಡಿಯಾ ಏನಪ್ಪ ಅಂತಂದರೆ, ನಿಮ್ಗೆ ಗೊತ್ತಿರ್ಬೋದು, ದೇವೇಗೌಡರ ಕಾಲದಿಂದಲೂ ಕೂಡ ಈ ನೈಸ್ ವಿಚಾರವಾಗಿ ಭಾಳ ದೊಡ್ಡ ಹೋರಾಟಗಳು ನಡೀತಾನೇ ಇದೆ. ಆಮೇಲೆ ನೈಸ್ ವಿಚಾರಕ್ಕೆ ಎಷ್ಟೇ ಹೋರಾಟ ಮಾಡಿದರೂ ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸೋದಕ್ಕಾಗಲೇ ಇಲ್ಲ. ಯಾಕಂದರೆ ಅಮೇರಿಕಾದ ಕೋರ್ಟ್ ಕೂಡ ಅಲ್ಲಿಯ ಒಂದು ಕಾನೂನಲ್ಲಿ ಒಳಗೊಂಡಿತ್ತು. ಅದು ತುಂಬ ಇದೆ, ಅದನ್ನು ಹೇಳಿದರೆ ನಿಮ್ಗೆ ಈಗ ಅರ್ಥ ಆಗಲಿಕ್ಕಿಲ್ಲ. ಅದು ಅರ್ಧಕ್ಕೆ ನಿಂತೋಗಿತ್ತು. ಈಗ ಬಿಡದಿ ಕೂಡ ನಾವು ದುಡ್ಡು ಕೊಟ್ಟು ಹೋಗ್ತೀವಿ, ಕೊಡಬೇಡಿ, ಹಿಂಗೆಲ್ಲ ಬರ್ತಾ ಇದೆ. ಆದರೆ ಕಂಪ್ಲೀಟ್ ಯೋಜನೆ ಆಗದೆ ಹಲವಾರು ಎಕರೆ ಜಾಗ ಹಾಗೆಯೇ ಪಾಳು ಬಿದ್ದಿದೆ ಸರ್ಕಾರದ್ದು. ನೈಸ್ ಅವರು ಮಾಡಲಿಕ್ಕಾಗಿಲ್ಲ. ಈಗ ಆ ಜಾಗದಲ್ಲಿ ಇದನ್ನು ಯಾಕೆ ಮಾಡಬಾರ್ದು ಅಂತ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. DK ಶಿವಕುಮಾರ್ಗೆ ರಾಜ್ಯಪಾಲರ ನೈಸ್ ಶಾಕ್. ನೈಸ್ನಲ್ಲಿ ಮಿಕ್ಕಿದ ಜಾಗದಲ್ಲೇ ಟೌನ್ಶಿಪ್ ಮಾಡಿ. ಬಿಡದಿ ಬಡಿದಾಟದಲ್ಲಿ ರಾಜ್ಯಪಾಲರ ಎಂಟ್ರಿಯಾಗಿದೆ. ತಾವರ್ಚಂದ್ ಗೆಹ್ಲೋಟ್ ಕೊಟ್ಟ ಶಾಕ್ಗೆ CM DK ಸಾಹೇಬ್ರು ಕಕ್ಕಾಬಿಕ್ಕಿಯಾಗಿದ್ದಾರೆ. ನೈಸ್ ಯೋಜನೆಗೆ ಬಳಕೆಯಾಗದೆ ಉಳಿದಿರುವ ಸುಮಾರು 6,757 ಎಕರೆ ಭೂಮಿಯನ್ನ ಹಿಂಪಡೆದು ಪ್ರಸ್ತಾಪಿತ ಬಿಡದಿ ಟೌನ್ಶಿಪ್ ಯೋಜನೆಗೆ ಬಳಸುವಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. DKಗೆ ಬಂಪರ್ ಐಡಿಯಾ ಕೊಟ್ಟ ರಾಜ್ಯಪಾಲರು. ಕೃಷಿ ಭೂಮಿ ಸ್ವಾಧೀನ ತಪ್ಪಿಸಿ ರೈತರನ್ನ ಸ್ಥಳಾಂತರ ಸಂಕಷ್ಟದಿಂದ ಪಾರು ಮಾಡಿ, ಇಲ್ಲದಿದ್ರೆ ನಮ್ಮ ಹೋರಾಟ ಅವಿರತ ಎಂದು ಸಾಮಾಜಿಕ ಕಾರ್ಯಕರ್ತರು ಮತ್ತು ರೈತ ಸಂಘಟನೆಗಳು ಮನವಿ ಮಾಡಿದ್ರು. ಅದನ್ನೇ ಉಲ್ಲೇಖಿಸಿ ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ನನಗೆ ಬಿಡದಿ ಟೌನ್ಶಿಪ್ ಬಗ್ಗೆ ಹಲವು ಪತ್ರ ಬಂದಿವೆ. ನೈಸ್ ಯೋಜನೆಗೆ ಸರ್ಕಾರಿ ಭೂಮಿ ಮಂಜೂರಾಗಿತ್ತು. ಆದರೆ 376 ಎಕರೆ ಮಾತ್ರ ಪೆರಿಫೆರಲ್ ರಸ್ತೆ, ಸಂಪರ್ಕ ರಸ್ತೆ, ಮೂಲ ಸೌಕರ್ಯಗಳಿಗೆ ನೈಸ್ನವರು ಬಳಸಿದ್ದಾರೆ. ಸುಮಾರು 6,757 ಎಕರೆ ಜಮೀನು ಬಳಕೆಯಾಗಿಲ್ಲ. ಆ ಭೂಮಿಯ ಮೇಲೆ ಖಾಸಗಿಯವರ ಕಣ್ಣು ಬೀಳುತ್ತದೆ. ಆದ್ದರಿಂದ ಅದೇ ಜಾಗದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಮಾಡಿ. ಟೌನ್ಶಿಪ್ ಯೋಜನೆಗೆ 9 ಹಳ್ಳಿಗಳ ಭೂಮಿ ಬೇಕು. ಸುಮಾರು 7,431 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಬೇಕು. ಅದರ ಬದಲು ಇದೇ ಭೂಮಿಯನ್ನ ಬಳಕೆ ಮಾಡಬಹುದು ಎಂದು ರಾಜ್ಯಪಾಲರು ಸಲಹೆ ನೀಡಿದ್ದಾರೆ. ರಾಜ್ಯಪಾಲರ ಎಂಟ್ರಿಯಿಂದ ಬಿಡದಿ ಟೌನ್ಶಿಪ್ ಕದನಕ್ಕೆ ದೊಡ್ಡ ತಿರುವು ಸಿಕ್ಕಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್. ತಾವರ್ಚಂದ್ ಗೆಹ್ಲೋಟ್ ಸ್ವಲ್ಪ ಸಾಫ್ಟ್ ಮನುಷ್ಯ. ಈ ಹಿಂದೆ ಹಂಸರಾಜ್ ಭಾರದ್ವಾಜ್ ಅಂತೇಳಿ ನಮ್ಮ ಗವರ್ನರ್ ಇದ್ದರು, ಅಂದರೆ ರಾಜ್ಯಪಾಲರಿದ್ದರು. ಅವರೊಂದು ಕಾಟ ಕೊಟ್ಟಿದ್ದರು ಸರ್ ಇವರಿಗೆ, ಯಾರಿಗೆ BJP ಗೌರ್ಮೆಂಟ್ಗೆ, ವಿಶೇಷವಾಗಿ ಯಡಿಯೂರಪ್ಪನವರಿಗೆ ಕಾಟದ ಮೇಲೆ ಕಾಟ ಕೊಟ್ಟಿದ್ದಾರೆ. ಇವರು ಸ್ವಲ್ಪ ಕಡಿಮೆ ಕಾಟ ಕೊಟ್ಟಿದ್ದು. ಪ್ರಯತ್ನ ಪಟ್ಟರೆ ಆಗುತ್ತೆ ಅಂಥ ಕಾಟ. ಇದು ಅಂಥದ್ದಾ ಅನ್ನುವಂಥದ್ದು ಒಂದು ಮೇಲ್ನೋಟಕ್ಕೆ ಹಂಗೆ ಅನಿಸ್ತಾ ಇದೆ. ಸಾಧ್ಯ. ಈಗ ಚೆಂಡು CM ಅಂಗಳದಲ್ಲಿದೆ, ಏನು ಮಾಡ್ತಾರೆ ಅಂತ. ಹಾಗಿದ್ರೆ ಗವರ್ನರ್ ಹೇಳ್ತಿರೋದು ಯಾವುದನ್ನು? ಗವರ್ನರ್ ಟೌನ್ಶಿಪ್ ಪ್ಲ್ಯಾನ್ ಏನದು? ಬಿಡದಿ ರೈತರ ಭೂಮಿ ಉಳಿಸಲು ಈಗ ಎಂಟ್ರಿ ಕೊಟ್ಟಿದ್ದಾರೆ. ಯಾರು? ತಾವರ್ಚಂದ್ ಗೆಹ್ಲೋಟ್, ನಮ್ಮ ರಾಜ್ಯಪಾಲರು, ಗವರ್ನರ್. ಇದೊಂದು ಬಂಪರ್ ಐಡಿಯಾ. ಬಟ್ ಇದನ್ನು JDSಗೆ ಲಾಭ ಇದೆ. BJP ಇದನ್ನು ಯಾವ ಥರ ತಗೊಳುತ್ತೆ ಗೊತ್ತಿಲ್ಲ ನನಗೆ. BJP ಅವ್ರಿಗೆ ಇದು ಬೇಕೋ ಬೇಡೋ. ಅಲ್ಲಿ ವಿಜೇಂದ್ರ ಮೊನ್ನೆ ಮಾತಾಡ್ತಾ ಇದ್ದಾಗ ಅವ್ರಿಗೆ ಬೇಕಾಗಿಲ್ಲ ಇದು. ಯಾಕಂದರೆ ಅವರು ಅದೇ ಈಗ ಯಾರು ನಮ್ಮ ಯತ್ನಾಳ್ ಅವರು ಹೇಳ್ದಂಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀರಿ ಅಂತ ಅವರು ಆರೋಪ ಮಾಡ್ತಾನೆ ಇದ್ದಾರಲ್ವಾ. ಈಗ ಇದಕ್ಕೆ ಏನು ಮಾಡ್ತಾರೆ ನೋಡಬೇಕಾಗಿದೆ.
ಡಿ ಕೆ ಶಿವಕುಮಾರ್ ಕೂಡ ಇದರ ಬಗ್ಗೆ ಏನು ಮಾತಾಡ್ತಾರೆ ನೋಡಬೇಕು. ಬಿಡದಿ ಟೌನ್ಶಿಪ್ಗೆ 9 ಹಳ್ಳಿಗಳ ಭೂಮಿ ವಶಪಡಿಸ್ಕೊಳ್ಬೇಡಿ. ನಿಜ ಹೇಳಬೇಕು ಅಂದರೆ ಇದು ಫ್ಯಾಂಟಾಸ್ಟಿಕ್ ಐಡಿಯಾ ಸರ್, ಅದರಲ್ಲಿ ಎರಡು ಮಾತೇ ಇಲ್ಲ. ಬಿಡದಿ ಉಳಿಯುತ್ತೆ, ನಮ್ಮದು ಆಲ್ರೆಡಿ ಇರುವಂಥ 6700 ಎಕರೆ ಜಾಗವನ್ನು ಯೂಸ್ ಮಾಡ್ಕೋಬೋದು. ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಗೊತ್ತಿಲ್ಲ. ಭೂಮಿ ವಶಪಡಿಸ್ಕೊಳ್ಬೇಡಿ, ಅಲ್ಲಿಂದ 9 ಹಳ್ಳಿಗಳ ಭೂಮಿ ಜನರಿಂದ ಕೃಷಿ, ತೋಟಗಾರಿಕೆ, ರೇಷ್ಮೆ, ಕೃಷಿ, ಹೈನುಗಾರಿಕೆ ವೃತ್ತಿ, ಟೌನ್ಶಿಪ್ ವ್ಯಾಪ್ತಿಯೊಳಗೆ ಬರೋಬ್ಬರಿ 5 ಲಕ್ಷ ಹಣ್ಣಿನ ಮರ ಇದೆ, ಮಾಡಬೇಡಿ. ಬಿಡದಿಯ ಸಾವಿರಾರು ರೈತರ ಬಳಿ 8412 ಜಾನುವಾರುಗಳಿದೆ. ಜಾನುವಾರು ಅಂತಂದರೆ ದನ, ಕರು, ಕೋಣ, ಎತ್ತು ಇದೆಲ್ಲ ಓಕೆ. ಆಮೇಲೆ ಇದು ಕುರಿಗಿರಿ ಎಲ್ಲ ಬಂದುಬಿಡುತ್ತೆ ಜಾನುವಾರು ಅಂತ ಹೇಳಿದಾಗ. ರೈತರು ವರ್ಷಕ್ಕೆ 5 ಕೋಟಿ ಲೀಟರ್ ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ. ಸುಮಾರು 840 ಎಕರೆ ಕೃಷಿಯೋಗ್ಯ ಭೂಮಿ ಇದೆ, ಅದೆಲ್ಲ ನಾಶ ಆಗುತ್ತೆ. 501 ಎಕರೆ ಹಿಪ್ಪು ನೇರಳೆ ಕೃಷಿ, ಹಿಪ್ಪು ನೇರಳೆ ಅಂತ ಒಂದಿದೆ ನಿಮಗೆ. ರೇಷ್ಮೆ ಕೃಷಿ ಇದ್ದವ್ರು ಗೊತ್ತಿದೆ, ರೇಷ್ಮೆ ಆಗಬೇಕಾದ್ರೆ ಹಿಪ್ಪು ನೇರಳೆ ಹಾಕಬೇಕು ಅದಕ್ಕೆ. ಹಿಪ್ಪು ನೇರಳೆ ಕೃಷಿ ಅದು ಭಾಳ ದೊಡ್ಡದು. ಅಪಾರ ಮರಗಳ ಹನನವಾಗುತ್ತೆ. ಅಂದರೆ ಹನನ ಅಂತಂದರೆ ಕಡ್ದಾಕ್ಬಿಡ್ತಾರೆ. ನೈಸ್ ಯೋಜನೆಯ 6757 ಎಕರೆ ಜಮೀನು ಬಳಕೆಯಾಗಿಲ್ಲ, ಪುಕ್ಷಟೆಯಾಗಲಿ ಬಿದ್ದಿದೆ, ಡಂಪ್ ಮಾಡಿದ್ದಾರೆ. 6757 ಎಕರೆ ತಗೊಂಬಿಡಿ, ಒಳ್ಳೆ ಐಡಿಯಾ ಅಲ್ವಾ? ಬಟ್ ಈ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಐಡಿಯಾ ಕೊಟ್ಟವರು ಯಾರು? ಪತ್ರ ಬರಿಬೋದು, ಪತ್ರ ಬರೆದ ತಕ್ಷಣ ನೀವೇನು ಮಾಡಬೇಕು ಅಂತೇನಿಲ್ಲ. ಈಗ ಏನು ಅವತ್ತು ಯಡಿಯೂರಪ್ಪನವರ ವಿರುದ್ಧ ಅಥವಾ ಈ ಗಡಿ ಹಗರಣ ತನಿಖೆ ಮಾಡಬೇಕು ಅಂತ ಹಂಸರಾಜ್ ಭಾರದ್ವಾಜ್ ಇರ್ಬೋದು ಅಥವಾ ಆಗಿನ ರಾಜ್ಯಪಾಲರೇನಿದ್ದಾರೆ ಅವರು ಓಕೆ ಅಂದಾಗ, ಎಲ್ಲರೂ ಹೇಳಿದಾಗ ಓಕೆ ಅಂತ ಹೇಳಬೇಕು ಅಂತಿಲ್ಲ. ಇದೇ ತಾವರ್ಚಂದ್ ಗೆಹ್ಲೋಟ್ ಅವರ ಬಳಿಗೆ CM ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 14 ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಿಸಿಂದ ಬಂದಾಗ ಅವರು ತನಿಖೆಗೆ ಓಕೆ ಅಂದಿದ್ರು. ಆನಂತರ ಅದು ಏನೇನಾಯ್ತು ಬೇರೆ ವಿಚಾರ. ಈಗ ಇವರು ಕೂಡ ಒಂದು ಸಲಹೆ ಕೊಟ್ಟಿದ್ದಾರೆ, ಮಾಡಿ ಅಂತ ಹೇಳಿದಲ್ಲ, ಸಲಹೆ ಕೊಟ್ಟಿದ್ದಾರೆ. ಈ ಸಲಹೆಯನ್ನು ಯಾವ ರೀತಿ ತಗೋತಾರೆ ನೋಡಬೇಕಾಗಿದೆ. ಇದನ್ನು JDS ಮತ್ತು BJP ಯಾವ ಥರ ತಗೊಳುತ್ತೆ ನೋಡಬೇಕಾಗಿದೆ. ಅಲ್ಲಿ ಬೇಡ ಇಲ್ಲಿ ಮಾಡಿ ಹೇಳ್ತಾರಾ? ಅಥವಾ ಒಂದು ವೇಳೆ ಡಿ ಕೆ ಶಿವಕುಮಾರ್ ಪರವಾಗಿಲ್ಲರಿ ಅಲ್ಲಿ ಬೇಡ ನಾನು ಇಲ್ಲಿ ಮಾಡ್ತೀನಿ ಅಂತಂದರೆ ಗೆದ್ದು ಬಿಡ್ತಾರೆ, ಗ್ರೇಟ್ ಆಗಿಬಿಡ್ತಾರೆ. ಮಾಡಿಲ್ಲ ಅಲ್ಲೇ ಮಾಡ್ತೀನಿ ಅಂತಂದರೆ ದಾಲ್ಮೆ ಕುಚ್ಚು ಕಾಲ ನಿಮಗೇನೋ ಲಾಭ ಇರಬೇಕು ಅಂತ ಜನ ಮಾತಾಡ್ಕೋಬೋದು, ಬಿಡೋಣ. ಅದೇ ಜಾಗದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಮಾಡಿ ಸರ್ಕಾರಕ್ಕೆ ಮಹತ್ವದ ಸಲಹೆ ನೀಡಿದ್ದಾರೆ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್. ಇದನ್ನು BJP JDS ಏನು ಮಾಡುತ್ತೆ, ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಕಾದು ನೋಡೋಣ.